ಇನ್ನು ರಾಜ್ಯದಲ್ಲಿ ಕೈ ಕಮಲದ ಜಾಹೀರಾತು ಜಗಳ ಜೋರಾಗ್ತಾ ಇದೆ. ವಿಬಿಜಿ ರಾಮ್ಜಿ ಮನ್ರೇಗಾ ವಿಚಾರಕ್ಕೆ ಬಿಜೆಪಿ ಕಾಂಗ್ರೆಸ್ ನಡುವೆ ಕಚ್ಚಾಟ ಮುಂದುವರೆದಿದೆ. ಮೊದಲಿಗೆ ಕಾಂಗ್ರೆಸ್ ಅವರು ಒಂದು ಆಡ್ ಅನ್ನ ಕೊಟ್ಟಿದ್ರು. ಅದರಲ್ಲಿ ಗಾಂಧೀಜಿಯವರ ಫೋಟೋವನ್ನ ಬಳಸಿಕೊಂಡು ಒಂದಷ್ಟು ವಿಚಾರಗಳನ್ನ ಸಂಘ ಪ್ಲಸ್ ಅಪ್ಪ ಸಂಘಪ್ಪ ಅಂತೇಳಿ ಅದೇನೋ ಒಂದು ಆಡ್ ಕೊಟ್ಟಿದ್ರು. ಅದು ಸಾಕಷ್ಟು ಚರ್ಚೆ ಕೂಡ ಗ್ರಾಸ ಆಗಿತ್ತು. ಈಗ ಕಾಂಗ್ರೆಸ್ ನಾಯಕರಿಗೆ ಗಾಂಧಿ ದೊಣ್ಣೆಯಿಂದ ಹೊಡೆಯುವಂತೆ ಒಂದು ಆಡ್ ಕೊಟ್ಟಿದ್ದಾರೆ ಬಿಜೆಪಿಯವರು. ಮಹಾತ್ಮರನ್ನೇ ಬಂಡವಾಳ ಮಾಡಿಕೊಂಡು ನುಂಗಪ್ಪಗಳೇನಿದ್ದಾರೆ ಅವರು ಒಂದು ರೀತಿ ಅದನ್ನ ಎನ್ಕ್ಯಾಶ್ ಮಾಡಿಕೊಂಡು ಆಡ್ಗಳನ್ನ ಕೊಡ್ತಾ ಇದ್ದಾರೆ. ಈ ರೀತಿಯಾದ ಪತ್ರಿಕೆಗಳಲ್ಲಿ ಜಾಹೀರಾತನ್ನ ಹಾಕಿ ಬಿಜೆಪಿ ಅವರ ಕಾಲೆಳೆಯುವಂತ ಕೆಲಸವನ್ನ ಮಾಡ್ತಾ ಇದ್ದಾರೆ. ಮೊದಲಿಗೆ ಸಂಗಪ್ಪ ಹೆಸರಿನಡಿ ಕಾಮಿಕ್ ಅನ್ನ ಮಾಡಿ ಬಿಜೆಪಿಗರು ವಿರುದ್ಧ ಗುಡುಗಿದ್ರು ಕಾಂಗ್ರೆಸ್ನ ನಾಯಕರು. ಈಗ ಅದಕ್ಕೆ ಪ್ರತಿಯಾಗಿ ಈ ಜಾಹೀರಾತು ಜಗಳ ಏನಿದೆ ಅದು ಮತ್ತಷ್ಟು ತಾರಕಕ್ಕೇರ್ತಾ ಇದೆ. ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ್ ಖರ್ಗೆ, ರಾಹುಲ್ ಗಾಂಧಿ, ಸಿಎಂ ಸಿದ್ದರಾಮಯ್ಯ ಅವರ ಭಾವಚಿತ್ರಗಳನ್ನ ಬಳಸಿ ಬಿಜೆಪಿ ವ್ಯಂಗ್ಯವಾಗಿ ಒಂದು ಆಡ್ ಅನ್ನ ಹಾಕಿಸಿದೆ. ಬಿಜೆಪಿ ಜಾಹೀರಾತಿಗೆ ಸಚಿವ ಪ್ರಿಯಾಂಕ್ ಖರ್ಗೆ ಆಕ್ರೋಶಗೊಂಡಿದ್ದಾರೆ. ಅಂದು ಗೋಡ್ಸೆಯಿಂದ ಗಾಂಧಿ ಹತ್ಯೆ ಆಯಿತು, ಇಂದು ಗೋಡ್ಸೆವಾದಿಗಳಿಂದ ಗಾಂಧಿವಾದದ ಹತ್ಯೆ ಅಂತೇಳಿ ಕಿಡಿಕಾರ್ತಾ ಇದ್ದಾರೆ. ಬಿಜೆಪಿಯವರು ಗಾಂಧೀಜಿಯ ಸಿದ್ಧಾಂತವನ್ನ ಮುಗಿಸೋದಕ್ಕೆ ಕೈ ಹಾಕಿದ್ದಾರೆ. ಎಕ್ಸ್ನಲ್ಲಿ ಬಿಜೆಪಿಯ ವಿರುದ್ಧ ಸಚಿವ ಪ್ರಿಯಾಂಕ್ ಖರ್ಗೆ ಅವರು ಕಿಡಿಕಾರಿದ್ದಾರೆ. ಇದು ಮೊದಲಿಗೆ ಕಾಂಗ್ರೆಸ್ ಅವರು ಕೊಟ್ಟಂತ ಆಡ್ ಏನಿದೆ ಅದನ್ನು ನೋಡ್ತಾ ಇದ್ದೀವಿ. ಅದಕ್ಕೆ ಪ್ರತಿಯಾಗಿ ಒಂದು ರೀತಿ ಕೌಂಟರ್ ಆಡ್ ಇದು. ಅದರಲ್ಲಿ ಸಿದ್ದರಾಮಯ್ಯ ಅವ್ರ ಫೋಟೋ ಇದೆ, ಮಲ್ಲಿಕಾರ್ಜುನ್ ಖರ್ಗೆ ಅವ್ರ ಫೋಟೋ ಇದೆ, ರಾಹುಲ್ ಗಾಂಧಿ ಅವ್ರ ಫೋಟೋ ಇದೆ. ಗಾಂಧೀಜಿಯವರು ದೊಣ್ಣೆಯಿಂದ ಅವರನ್ನು ಹೊಡಿತಾ ಇರುವಂಥ ಒಂದು ಫೋಟೋ ಏನಿದೆ ಆ ಫೋಟೋವನ್ನು ಹಾಕಿ ಅವರನ್ನೇ ಬಂಡವಾಳ ಮಾಡ್ಕೊಂಡಿದ್ದೀರಾ ಅಂತೇಳಿ ಅವರಿಗೆ ಗದರಿಸ್ತಾ ಇರುವಂಥ ನಿಟ್ಟಿನಲ್ಲಿ ಒಂದು ಆ್ಯಡನ್ನು ಕೊಟ್ಟಿದ್ದಾರೆ.